ಲೇ ಪಂಕು ಹುಷಾರು ಕಣೆ, ಇದ್ರಲ್ಲಿ ಪಿಂಗಾಣಿವು ಗ್ಯಾಸ್ ನಾವು ಎಲ್ಲವೇ ತಲಾಂತರದಿಂದ ಬಂದಿರೋದು. ಇವೇನಾರ ಮುಕ್ ಮಾಡಿದ್ರೆ ನೀನಿನ್ನ ಊರ್ದು ಮುಕ್ ಬಿಡ್ತೀನಿ ತಿಳ್ಕ. ಸುಮ್ಕಿರಿ ಅಮ್ಮವ್ರೆ, ನಂಗೇನ್ ಗೊತ್ತಾಗಕ್ಕಿಲ್ವೇ? ಇದೇನು ಮೊದಲನೇ ನವರಾತ್ರಿನ ನಾನು ಇಲ್ಲಿ ಮಾಡ್ತಿರೋದು? ಬೋ ನೋಡಿದ್ಯಾ ಬಿಡು ನೀನು, ಇತ್ತೀಚೆಗೆ ಬಂಡು ಬಿದ್ಬಿಟ್ಟಿದ್ಯಾ. ಕ್ಯಾಮೆ ಅಂತ ಹೇಳಿದ್ರೆ ಮೈಗೆ ಅನ್ಸ್ಕೊಳಕಿಲ್ವಲ್ಲ. ಅವ್ವ ಹಿಂಗನ್ಬಿಟ್ರಲ್ಲ ಅಮ್ಮವ್ರೆ, ಈ ಮನೆನ ನನ್ ಸ್ವಂತ ಮನೆ ಅನ್ಕೊಂಡು ಎಲ್ಲಾ ಕೆಲ್ಸ ಮಾಡ್ತೀವ್ನಿ. ಹ್ಞೂ ಅದೇ ಮತ್ತೆ ನಾನು ಹೇಳ್ತಾ ಇರೋದು, ಈ ಮನೆನ ನಿನ್ ಸ್ವಂತದ್ದು ಅಂತ ಅನ್ಕೊಬಿಟ್ಟಿದ್ಯಲ್ಲ, ಅದಕ್ಕೆ ನಿನ್ ಕೈಲಿ ಕೆಲಸ ಹೊರಿತಾ ಇಲ್ಲ. ಅಲ್ಲ ಕಣೆ, ಈ ಡಿಗ್ರಿ ಮೇಡಮ್ ತಗೋದ್ಲು. ಲೇ ಡಿಗ್ರಿ ಮೇಡಮ್, ಲೇ ಗ್ರೀಸ್ಮೋ ಡಿಗ್ರಿ ಮೇಡಮ್ ಕೇಳ್ತಿಲ್ವೇ? ಗ್ರೀಸ್ಮೋ ಏನತ್ತೆ? ಮೇಡಮ್ ಏನಾದ್ರು ಪೂರ್ಸತ್ತಾಗಿದ್ರೆ ಗೊಂಬೆ ಗಿಂಬೆ ಒರ್ಸ್ಕೊಡ್ತಾರೇನೋ ಅಂತ ಕರ್ದೆ. ಆಯ್ತತ್ತೆ. ಗ್ರೀಸ್ಮಿ ನೀನು ಹೊಸಿ ಕೈ ಹಾಕು, ಕೈ ಏನ್ ಸೌದೋ ಹಾಕಿಲ್ಲ ಕಣ ತಕ. ಯಪ್ಪ ಯಾವ ಪಾಟಿ ಬಿಸಿಲು ಅಂದ್ರೆ ಸಿದ್ದೇಶ್ವರ. ಕತ್ತೆ ಬಡವ, ಹೊರಗಡೆಯಿಂದ ಬಂದು ಕಾಲ್ ತೊಳಿದಿದ್ರು ಪರವಾಗಿಲ್ಲ, ಹಿಂಗ್ ಸೋಫಾ ಮೇಲೆ ಬಿದ್ವಂತಿಯಲ್ಲ, ನಿನ್ಗೇನ್ ಬುದ್ಧಿಗಿದ್ದಿ ಐತಲ್ಲ? ಅಪ್ಪಯ್ಯ ಸುಮ್ಕಿರಪ್ಪಯ್ಯ. ಅಮ್ಮಿಯವರೇ ಸಾನೆ ಬಿಸ್ಲದೆ, ಸ್ಪೆಷಲ್ಲಾಗಿ ಒಂದು ಟೀ ಮಾಡ್ಕೊಂಡ್ ಬಂದ್ಬಿಡಿ. ಅಯ್ಯ ನಿದ್ದೆ ಇಲ್ಲದೆ ಓಡಾಡಿ ಓಡಾಡಿ ಮೈಯೆಲ್ಲ ಜಡ್ಗಟ್ಬಿಟ್ಟೈತೆ. ನೀವು ಹೋಗಿ ಹೋಗಿ ಬೇಗ ತಗೊಂಬನ್ನಿ. ಅಪ್ಪಯ್ಯ ನೀನು ಮಾಡಿದ ಸರಿಯಾ? ನೀನೇ ಹೇಳು. ಸುಮ್ಕೆ ಇಲ್ಲಿಂದ ಅಲ್ಲಿ ತನಕ ಕರ್ಕೊಂಡೋಗಿ ಅಲ್ಲಿಂದ ವಾಪಸ್ ಕರ್ಕೊಂಡ್ ಬಂದಿದೀಯಲ್ಲ, ಎಷ್ಟು ದಿನದಿಂದ ಕಾಯ್ಕೊಂಡು ಕೂತಿದ್ದೆ ನನ್ನ ನಿದ್ದೆ ಹಾಳು ಮಾಡಬೇಕು ರಾತ್ರಿ ಅಂತ. ಏನು ಕೆಲಸ ಇಲ್ಲದೆ ಬೆಂಗಳೂರು ಗಂಟೆ ಕರ್ಕೊಂಡು ಹೋಗಿದೆಯಲ್ಲ, ನೀನು ಮಾಡಿ ನಿಂಗೆ ಸರಿಯಾ? ತೆಲ್ಮೆ ಏನು ಕೆಲಸ ಇರ್ಲಿಲ್ವಾ? ಮತ್ ಯಾಕೆ ರಾತ್ರಿ ಹೊರಟ್ರಿ? ಅದೇ ಮತ್ತೆ ಅಲ್ಲ, ಕ್ಯಾಮೆ ಇಲ್ದೆ ಬೆಂಗಳೂರು ಗಂಟೆ ಯಾರೋದಾರು ಹೇಳು. ಏನೋ ಹೋಗಿರೋ ಕೆಲಸ ಆಗಿರಕ್ಕಿಲ್ಲ ಆಟಯ್ಯ ಅಲ್ವೇನ್ರಿ? ಹಂಗೆ ಹೇಳು ಮತ್ತೆ. ಸುಮ್ಕೆ ಹೋಗಕ್ ನಮ್ಗೇನ್ ಹುಚ್ಚ? ಇದ್ಯಾ ಕಮ್ಮಿಯವ್ರೆ, ನಾನು ಕಾಫಿ ಹೇಳಿದ್ರೆ ನೀವು ಬರೀ ನೀರು ತಗೊಂಬಂದಿದ್ದೀರಲ್ಲ. ಗ್ರೀಷ್ಮ ತಗೊಂಬರ್ತಾಳೆ, ನೀವು ದಣದ್ ಬಂದಿದ್ದೀರಾ ಅಂತ ನಾನು ಮೊದಲು ನೀರು ತಗೊಂಬಂದೆ. ತಗೊಳ್ಳಿ. ರುದ್ರಭಾವ ಯಾಕೋ ತುಂಬಾ ಸುಸ್ತಾಗಿರೋ ಹಾಗಿದ್ದಾರೆ. ರುದ್ರಭಾವ, ನಿಮಗೂ ಒಂದು ಸ್ಟ್ರಾಂಗ್ ಕಾಫಿ ಹೇಳಲಾ? ನನಗೇನು ಬೇಡ. ನಿತ್ಕ ಸುಮ್ಕೆ ನಿತ್ಕ. ರಾತ್ರಿ ಏನಾರು ಮಾತಾಡ್ದೆ ನಿಜ ಹೇಳು, ನಿನ್ನೆ ರಾತ್ರಿ ನೀ ಮಾತಾಡ್ದೆ ಅಲ್ವಾ?
ನಿಜ ಹೇಳು, ಇಲ್ಲಾಂದ್ರೆ ಆ ಸಿದ್ದೇಶ್ವರನ್ ಮೇಲೆ ಗಾಡೆ. ಅತ್ತೆ, ಗೌವಕ್ಕ, ಸುನಂದಕ್ಕ ಎಲ್ಲೂ ಕಾಣಿಸ್ತಾ ಇಲ್ಲ. ಇಡೀ ಮನೆ ಎಲ್ಲ ನೋಡ್ದೆ. ಅಥವಾ ಈಟೊಂದ್ ಸಂದಾಕಿರೋ ಬೊಂಬೆನ ಈಟ್ ವರ್ಷ ಎಲ್ಲಿ ಹೊಂದಿಸ್ಕೊಂಡಿದ್ರಿ ಅಂತ ಒಂದಕ್ಕಿಂತ ಒಂದ್ ಮುದ್ದಾಗವೆ. ನಾನೆಲ್ಲಿ ಹೊಂದಿಸ್ಲಿ ಐಶು, ನಾನು ಹೊಂದಿಸಿರೋದ್ರಲ್ಲಿ ಕಾಲ್ ಭಾಗನೂ ಇಲ್ಲ, ಎಲ್ಲ ಅತ್ತೆದು, ನಂದೇನಿಲ್ಲ. ಓಹೋಹೋ ಅಜವಾ, ಬೋ ಕಿಲಾಡಿ ಇದೀರ ನೀವು. ನೀವು ಯಾವ್ದ್ರಲ್ಲೂ ಹಿಂದಕ್ಕಿರ್ಲಿಲ್ಲ, ಇದ್ರಲ್ಲೂ ನಿಮ್ ಕೈ ಮುಂದೆ ಅಂತ ತೋರ್ಸ್ಬಿಟ್ರಿ. ಹೆಣ್ಮಕ್ಳು ಅಂದರೆ ಹಾಗೆ ಇರಬೇಕು ಕಣೆ, ಎಲ್ಲನೂ ಜೋಡಿಸಿಟ್ಕೋಬೇಕು. ಈ ಪಟ್ಟದ ಬೊಂಬೆ ನೋಡು, ನನ್ನಪ್ಪ ನನ್ನ ಮೊದಲು ನನಗೆ ಕೊಟ್ಟಿದ್ದು, ಇನ್ನು ಹೇಗಿದೆ ನೋಡು. ಕಳೆದ ದಸರಾದಲ್ಲಿ ಅದಕ್ಕೆ ಅಲಂಕಾರ ನಾನೇ ಮಾಡಿದ್ದು ನೋಡು, ಇನ್ನು ಎಷ್ಟು ಚೆನ್ನಾಗಿದೆ. ಅಜವಾ, ಈ ಪಟ್ಟದ ಬೊಂಬೆನ ನಿಮ್ಮ ಅಪ್ಪಯ್ಯ ಕೊಟ್ಟಿದ್ದ? ನನ್ನ ಮದ್ವೆ ಟೈಮಲ್ಲಿ ನಮ್ಮ ಅಪ್ಪಯ್ಯ ನನ್ಗೆ ಇದನ್ನ ಕೊಡ್ಲೇ ಇಲ್ವಲ್ಲ. ಇರಿ, ಅವನ ಹತ್ರ ನಾನು ಕೇಳಿ ಇಸ್ಕೋತೀನಿ. ಅಯ್ಯೋ ಐಶು, ಅದೆಲ್ಲ ಅವಾಗಿನ ಸಂಪ್ರದಾಯ. ಹಾಗೆ ನೋಡಿದ್ರೆ ನನ್ನ ಮದುವೆನಲ್ಲೇ ನಮ್ಮ ಅಪ್ಪ ಕೊಟ್ಟಿರಲಿಲ್ಲ, ಅದೆಲ್ಲ ಅವಾಗಿನ ಕಾಲಕ್ಕೆ ಹೋಯ್ತು. ಅಮ್ಮ ತಾಯಿ, ನೀನು ನಿಮ್ಮ ಅಪ್ಪನ ಮನೆಗೆ ಹೋಗಿ ಬೊಂಬೆ ತೊಗೊಂಬಂದು ಪೂಜೆ ಮಾಡೋದು ಬೇಡ. ಇಲ್ಲಿ ನಮ್ಮನೇಲಿ ಏನಿದೆಯೋ ಅದನ್ನೇ ಇಟ್ಟು ಪೂಜೆ ಮಾಡೋಣ, ಆಯ್ತಾ? ಅಯ್ಯೋ ಅಜವಾ, ಇದ್ರಲ್ಲಿ ಕಲ್ತ್ಕೊಳ್ಳೋದು ಏನೈತೆ ಅಂತ ಯಾವ್ಯಾವ ಬೊಂಬೆ ಸಂದಾಕಿರುತ್ತೋ ಅದನ್ನ ಇಟ್ರಾಯ್ತು. ಹೇಗಂದ್ರೆ ಹಾಗಿಡೋದಕ್ಕೆ ಇದೇನು ಜಾತ್ರೆ ಬೊಂಬೆಗಳ? ಇದಕ್ಕೆ ಇದ್ರದ್ದೇ ಆದ ವಿಶೇಷತೆ ಇದೆ. ವಿಶೇಷತೆನಾ? ಏನತ್ತವ ಅದು? ನಮ್ಮನೇಲೂ ನಮ್ಮವ್ವ ಗೊಂಬೆಗಳನ್ನ ಕೂಡಿಸ್ತಾಳೆ, ಆದ್ರೆ ವಿಶೇಷತೆ ಐತೆ ಅಂತ ಯಾವತ್ತೂ ಹೇಳಿಲ್ಲ. ನಾನಂತೂ ಈ ಕೆಲ್ಸದ ಕಡೆಗೂ ತಲೆ ಹಾಕಲ್ಲ. ಏನು ವಿಶೇಷತೆ? ಐಶು, ನಾನು ಹಿಂಗೆ ಬೊಂಬೆ ಇಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ನೀನು ಕಲೀವಿ ಅಂತ. ಮುಖ್ಯವಾಗಿ ಗೊಂಬೆ ಕೂರಿಸೋವಾಗ ಅಂತಸ್ತುಗಳು ಅಂದರೆ ಮೆಟ್ಲುಗಳು ಬೆಸ ಸಂಖ್ಯೆಯಲ್ಲಿರಬೇಕು. 3, 5, 7, ಹಬ್ಬಬ್ಬ ಅಂದರೆ 9 ಅಥವಾ ಅದಕ್ಕಿಂತ ಜಾಸ್ತಿ ಇಟ್ಟರು ಇಡ್ಬೋದು. ಆ ಮೇಲ್ಗಡೆ ಅಂತಸ್ತಲ್ಲಿ ಅಂದರೆ ಮೇಲ್ಗಡೆ ಮೆಟ್ಲಲ್ಲಿ ಪಟ್ಟದ ಬೊಂಬೆಗಳನ್ನು ಇಡಬೇಕು. ಆ ಪಟ್ಟದ ಬೊಂಬೆ ಮುಂದ್ಗಡೆ ಕಳಶ ಇಡಬೇಕು, ಗೊತ್ತಾಯ್ತಾ? ಹ್ಞೂ, ಗೊತ್ತಾಯ್ತು. ನೋಡಿದ್ರ ಅತ್ತೆ, ನನ್ನ ಸೊಸೆ ಎಷ್ಟು ಜಾಣೆ, ಹೇಳಿದ ತಕ್ಷಣ ಕಲ್ತ್ಬಿಟ್ಲು. ಹ್ಞೂ ಮತ್ತೆ. ಆದ್ರೆ ಅತ್ತೆವಾ, ನಮಗೆ ಒಂದು ಡೌಟ್ ಅದೇ. ಈ ನವರಾತ್ರಿಗೆ ಯಾಕೆ ಬೊಂಬೆನ ಕುಣಿಸ್ಬೇಕು? ಮಕ್ಳಿಗೆ ಹೆಂಗೋ ಬೊಂಬೆಗಳಂದ್ರೆ ಇಷ್ಟ, ಹಬ್ಬಕ್ಕೂ ಗೊಂಬೆನ ಕುಣಿಸ್ಬೋದಲ್ವಾ? ಅಯ್ಯೋ ಹುಚ್ಚಮ್ಮ, ನವರಾತ್ರಿ ಅಂತಂದರೆ ದಸರಾ ಹಬ್ಬ. ಅಂದರೆ ಈ ಸಮಯದಲ್ಲಿ ನಾವು ದೇವಿ ಅಂದರೆ ಪಾರ್ವತಿ ದೇವಿಯ 9 ರೂಪಗಳನ್ನು ಪೂಜೆ ಮಾಡ್ತೀವಿ. ನಮ್ಮ ಮೈಸೂರಿನ ಮಹಾರಾಜರು ಅವರ ಅರಮನೆಯಲ್ಲಿ ಆನೆ, ಕುದುರೆ, ಸಿಂಹಾಸನ, ಅಂಬಾರಿ ಇವೆಲ್ಲದಕ್ಕೂ ಪೂಜೆ ಮಾಡ್ತಾಯಿದ್ರು.